ಆರಂಭ. ಎಲ್ರಿಗೂ ನಮಸ್ಕಾರ. ಯೋಗ ಧ್ಯಾನದ ನಂತರ ನಾವೆಲ್ಲರೂ ಈ ಸಾಹಿತ್ಯಾವಲೋಕನದ ಭಾಗಕ್ಕೆ ಒಂದಾಗ್ತಾ ಇದ್ದೇವೆ. ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂತಹ ಒಂದು ವ್ಯವಸ್ಥಿತವಾದಂತಹ ಅಂತರ್ಜಾಲದ ಮುಖಾಂತರ ಒಂದು ವೇದಿಕೆಯನ್ನು ನಮಗಾಗಿ ನಿರ್ಮಿಸಿಕೊಟ್ಟು ನಮ್ಮನ್ನೆಲ್ಲ ಒಂದುಗೂಡಿಸುವಂತಹ ಪ್ರಯತ್ನ, ಅವಕಾಶ, ಇದೊಂದು ಸಾಧನೆ ಅಂತಲೇ ಹೇಳಬೇಕು. ಈಗ 5.5 ವರ್ಷದಿಂದ ನಾವು ಮಾಡ್ತಾ ಬಂದಿರುವಂಥದ್ದು. ಇಂತಹ ಒಂದು ಅವಕಾಶವನ್ನು ಈ ಒಂದು ಒಳ್ಳೆಯ ಕೆಲಸಕ್ಕಾಗಿ, ಸಾಹಿತ್ಯದ ಈ ಕಲಿಕೆಯ ಅಭ್ಯಾಸದ ಅಧ್ಯಯನದ ಕೆಲಸಕ್ಕಾಗಿ ನೀಡಿರುವ ಉಮಾಮಹೇಶ್ವರ ಗುರೂಜಿಯವರಿಗೆ, ಯೋಗ ಕೇಂದ್ರಕ್ಕೆ ತಮ್ಮೆಲ್ಲರ ಪರವಾಗಿ ವ್ಯಕ್ತಿಗತವಾಗಿ ನಾನು ಅನಂತ ಧನ್ಯವಾದಗಳನ್ನು ಮೊದಲಿಗೆ ಸಲ್ಲಿಸುತ್ತಾ, ಇಂದಿನ ಈ ಭಾಗ ಸೆಪ್ಟೆಂಬರ್ ತಿಂಗಳು ಮಧ್ಯದಲ್ಲಿದ್ದೇವೆ. ಸೆಪ್ಟೆಂಬರ್ 15 ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನಾಚರಣೆ. ಅದನ್ನು ಎಂಜಿನಿಯರ್ಸ್ ಡೇ ಅಂತ, ಅಭಿಯಂತರರ ದಿನಾಚರಣೆ ಅಂತಲೂ ಸಹ ಮಾಡ್ತಾರೆ. ಈ ತಿಂಗಳು ಬಹಳ ವಿಶೇಷ. ನಾವು ನೋಡ್ತಾ ಇದ್ದರೆ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಅಂತ ಆಯಿತು. ಸೆಪ್ಟೆಂಬರ್ 15 ವಿಶ್ವೇಶ್ವರಯ್ಯನವರ ಜನ್ಮದಿನಾಚರಣೆ. ಮತ್ತು ಪಿತೃಪಕ್ಷ. ಈ 15 ದಿನ ಹಿಂದಿನ ಭಾಗದಲ್ಲಿ ನಾವು ಪಿತೃಪಕ್ಷದ ಬಗ್ಗೆ DVಜಿಯವರು ಋಣವ ತೀರಿಸಬೇಕು ಅಂತ ಹೇಳಿ ಋಣವ ತೀರಿಸುತ್ತಾ ಜಗದಾದಿ ಸತ್ವವನ್ನು, ಅದು DVಜಿಯವರು ನಾವು ಹೇಗೆ ಋಣವನ್ನು ತೀರಿಸಿಕೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳಿರೋದು. ಇದರ ಬಗ್ಗೆ ಕಳೆದ ಬಾರಿ ಸಾಕಷ್ಟು ವಿವರವಾಗಿ ನೋಡಿದ್ದೇವೆ. ಮತ್ತೆ ಇನ್ನೇನು ನಾಡಿದ್ದು ಮಹಾಲಯ ಅಮಾವಾಸ್ಯೆ, ಪಿತೃಗಳಿಗೆ ತರ್ಪಣ ನೀಡುವಂಥದ್ದು, ಅವರನ್ನು ಸ್ಮರಿಸಿಕೊಳ್ಳುವಂಥದ್ದು, ಅವರ ಆಶೀರ್ವಾದವನ್ನು ಬೇಡುವಂಥದ್ದು. ಮಾರನೇ ದಿನದಿಂದ ನವರಾತ್ರಿ ಮತ್ತು ದಸರಾ ಹಬ್ಬ ಕರ್ನಾಟಕದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಬಹಳ ದೊಡ್ಡ ಹಬ್ಬ. ಮಹಾರಾಜರ ಕಾಲದಿಂದ ಅದು ಇನ್ನೂ ಹೆಚ್ಚು ವೈಭವವನ್ನು ಪಡೆದಂತಹ ಹಬ್ಬ. ಮನೆಯಲ್ಲಿಯೂ ದಸರಾ ಆಚರಿಸುವಂತಹ ಆ ಪರಿಪಾಠವನ್ನು ಮುಂದುವರಿಸಿಕೊಂಡು ಬಂದಂಥವ್ರು ಮೈಸೂರು ಮಹಾರಾಜರು. ದಸರಾ ಮೈಸೂರಿಗೆ ಎಲ್ಲರನ್ನೂ ಆಕರ್ಷಿಸುವಂತಹ ಆ ಒಂದು 15 ದಿನಗಳ ಒಂದು ಉತ್ಸವದ ವಾತಾವರಣ ಮೈಸೂರಿನಲ್ಲಿ. ಹಾಗಾಗಿ ಈ ತಿಂಗಳು ಕಳೆಯೋದೇ ಗೊತ್ತಾಗೋದು ಬಹಳ ಬೇಗ. ಈಗಾಗಲೇ ನೋಡಿ, ಆಗಲೇ ಇನ್ನೇನು 18 ಆಗೋಯ್ತು. ಈ ತಿಂಗಳು ದಸರಾ ಆಗ್ತಾ ಇದ್ದ ಹಾಗೇನೆ ಅಕ್ಟೋಬರ್ 2 ಗಾಂಧಿ ಜಯಂತಿ ಮುಂದೆ ಹಾಗೆ ಬಂದ್ಬಿಡ್ತದೆ. ದೀಪಾವಳಿ ಎಲ್ಲ ಬರ್ತದೆ, ರಾಜ್ಯೋತ್ಸವ ಎಲ್ಲ ಆಗ್ತದೆ. ಹಾಗಾಗಿ ಈ ತಿಂಗಳು ನಾವು ಸರ್ವೇಪಲ್ಲಿ ರಾಧಾಕೃಷ್ಣನವರನ್ನು ನೆನೆಸಿಕೊಳ್ಳುವ ಹಾಗೆ, ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ನೆನೆಸಿಕೊಳ್ಳುವ ಹಾಗೆ ಸ್ಮರಿಸುತ್ತಾ, ನಮ್ಮ ಹಿರಿಯರ ಎಲ್ಲರ ಸ್ಮರಣೆಯಲ್ಲಿ ಅವರೆಲ್ಲರಿಗೂ ವಂದಿಸುತ್ತಾ ಈ ತಿಂಗಳು ಕಳೆಯುವ ಹಾಗಾಗ್ತದೆ. ಹಾಗೆ ಇದು ಆಗ್ತಾ ಇದ್ದ ಹಾಗೇನೆ ದಸರಾ ಆ ಆಚರಣೆ, ಆ ಉತ್ಸಾಹ, ಆ ಉಲ್ಲಾಸ, ಆ ಹಬ್ಬ, ಆ ಸಂತೋಷ ಅದೆಲ್ಲವೂ ಬರ್ತದೆ. ಸೆಪ್ಟೆಂಬರ್ 15 ಸರ್ ಎಂ ವಿ ಅವರ ಜನ್ಮದಿನಾಚರಣೆ ಅಂತ. ವಿಶ್ವೇಶ್ವರಯ್ಯನವರಿಗೂ ಡಾಕ್ಟರ್ DVಜಿಯವರು ಬಹಳ ಅವಿನಾಭಾವ ಸಂಬಂಧ. ಅವರಿಗೆ ಇಬ್ಬರಿಗೂ ಎಷ್ಟು 1860 ಸರ್ ಎಂ ವಿ ಜನ್ಮದಿನಾಚರಣೆ. ಆ ಜನ್ಮದಿನಾಚರಣದ ಬಗ್ಗೆನೂ ಒಂದಷ್ಟು ಇದೆ, ಅದು ನೋಡೋಣ, ಹೇಳ್ತೀನಿ. 1860 ಅಂತ ಇಟ್ಕೊಳ್ಳಿ. DVಜಿಯವರು 1887, 27 ವರ್ಷಗಳ ವ್ಯತ್ಯಾಸ ಇಬ್ಬರಿಗೂ. ಆದರೂ ಬಹಳ ಪ್ರೀತಿ, ಬಹಳ ವಿಶ್ವಾಸ, ಬಹಳ ಗೌರವ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಬಹಳ ಆದರದ ಒಂದು ಒಡನಾಟ ಅವರದ್ದು. ಅದರ ಬಗ್ಗೆ DVಜಿಯವರು ಜ್ಞಾಪಕ ಚಿತ್ರಶಾಲೆಯಲ್ಲಿ ಬಹಳ ವಿವರವಾಗಿ, ಸುಮಾರು ಎಷ್ಟು ಅಲ್ಲಿನಷ್ಟು ಮೈಸೂರಿನ ದಿವಾನರುಗಳು ಅಂತ 4ನೇ ಸಂಪುಟ, ಅದರಲ್ಲಿ ಬಹಳ ವಿವರವಾಗಿ ವಿಶ್ವೇಶ್ವರಯ್ಯನವರ ಬಗ್ಗೆ ನಮಗೆ ಒಂದು
ಅಧಿಕೃತವಾದಂತಹ ಅವರ ಕಾಲದವರೇ ಕಂಡಂತಹ ಅವರ ಆಡಳಿತದಲ್ಲಿ ಭಾಗಿಯಾಗಿದ್ದಂಥವರು ಬರೆದಿರುವಂತಹ ಒಂದು ವಿಶೇಷವಾದ ಒಂದು ಮಾಹಿತಿಯನ್ನೊಳಗೊಂಡಂತಹ ಪ್ರಬಂಧ ಲೇಖನ ಅಂತ ಹೇಳಿದ್ರೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಜ್ಞಾಪಕ ಚಿತ್ರಶಾಲೆ ಸಂಪುಟ 4 76ನೇ ಪುಟದಿಂದ 141 ಪುಟ ಅಂದ್ರೆ 65 ಪುಟಗಳಷ್ಟು ಸರ್ ಎಂ ವಿ ಅವರ ಬಗ್ಗೆ ವಿಶ್ವೇಶ್ವರಯ್ಯನವರು ಸಾಕಷ್ಟು ಅವರ ಆಡಳಿತವನ್ನ ಕುರಿತು, ಅವರ ಆಡಳಿತ ವೈಖರಿ, ಅವರ ಜೀವನ ಶೈಲಿ, ಅವರ ಶಿಸ್ತು, ಅದನ್ನೆಲ್ಲ ಕುರಿತು ಬಹಳ ವಿವರವಾಗಿ ಬರೆದಿರುವಂಥದ್ದು. ಇದು ಮೈಸೂರಿನ ದಿವಾನರುಗಳು ಅಂತ ಬರೀತಾರೆ. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಆನಂದರಾಯರ ದಿವಾನ್ ಪದವಿಯನ್ನು ವಹಿಸಿಕೊಂಡರು. ಇವರ ಹಿಂದೆ ದಿವಾನ್ ಆನಂದರಾಯರು ಆಗಿದ್ರು. ಅದು 1912ರ ನವೆಂಬರ್ ತಿಂಗಳಿನಲ್ಲಿ ಅಂತ. ಅಂದ್ರೆ ಮೈಸೂರಿನ ದಿವಾನರು ಅಂತ ಇವರು ಅಧಿಕಾರ ವಹಿಸಿಕೊಂಡದ್ದು 1912 ನವೆಂಬರ್ನಲ್ಲಿ. ಆದರೆ ಅದಕ್ಕೆ ಮೊದಲೇ ವಿಶ್ವೇಶ್ವರಯ್ಯನವರು ಪುಣೆಯಿಂದ ಮೈಸೂರು ಸಂಸ್ಥಾನಕ್ಕೆ 1909ರಲ್ಲಿ ಚೀಫ್ ಇಂಜಿನಿಯರ್ ಆಗಿ ಬಂದರು. ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್ ಆಗಿ ಬರುವುದಕ್ಕೆ ಮುಂಚೆ ಮೈಸೂರಿನಲ್ಲಿ ಚೀಫ್ ಇಂಜಿನಿಯರ್ ಹುದ್ದೆಯಲ್ಲಿ ಇದ್ದಂತಹ ಕ್ಯಾಪ್ಟನ್ ಡಾಸ್, ಯುರೋಪಿಯನ್ ಎಂಜಿನಿಯರ್, ಆತ ಬಹಳ ಸಮರ್ಥ ಅಂತಲೂ ಸತ್ಯವಂತನು ಅಂತಲೂ ಸಾಹಸಿ ಅಂತಲೂ ಹೆಸರಾಗಿದ್ದನು. ಯಾವುದೋ ಒಂದು ನದಿ ಪ್ರವಾಹದಲ್ಲೋ ಎಲ್ಲೋ ಅಪಮೃತ್ಯುವಿಗೆ ತುತ್ತಾದನೆಂದು ನನಗೆ ಜ್ಞಾಪಕ. ಆಗ ಬಹುಮಂದಿ ಸಂಭಾವಿತ ಜನರು ದುಃಖಪಟ್ಟದ್ದು ನನಗೆ ಚೆನ್ನಾಗಿ ಜ್ಞಾಪಕದಲ್ಲಿದೆ. ದಾಸ್ ಸಾಹೇಬನ ವಿಷಯದಲ್ಲಿ ವಿಶ್ವೇಶ್ವರಯ್ಯನವರು ತುಂಬಾ ಗೌರವವನ್ನಿಟ್ಟಿದ್ದರು. ಆತನ ಮರಣದಿಂದ ಬಿಡುವಾದ ಜಾಗಕ್ಕೆ ಬಂದವರು ವಿಶ್ವೇಶ್ವರಯ್ಯನವರು. 1909ರಲ್ಲಿ ಮೈಸೂರು ಸಂಸ್ಥಾನಕ್ಕೆ ಬಂದದ್ದು. ನಂತರ 12ರಲ್ಲಿ ಅವರು ಚೀಫ್ ಇಂಜಿನಿಯರ್ ಆಗಿ ಬಂದದ್ದು ವಿಶ್ವೇಶ್ವರಯ್ಯನವರು. ನಂತರ 12ರಲ್ಲಿ ದಿವಾನಗಿರಿಯನ್ನ ಅಲಂಕರಿಸಿದ್ದು. ಅದರ ಬಗ್ಗೆ ಇವತ್ತು ಹೇಳೋದು ಎಷ್ಟಿದೆ ಅಂದ್ರೆ ನನಗೆ ಸುಮಾರು 4-5 ಪುಸ್ತಕಗಳಿವೆ ನನ್ನ ಮುಂದೆ. ಯಾವ ಭಾಗದಿಂದ ಯಾವ ಪುಸ್ತಕದಿಂದ ಯಾವ ಭಾಗ ತೆಗೆದು ಹೇಳಬೇಕು, ಬರೀ ವಿಶ್ವೇಶ್ವರಯ್ಯನವರದ್ದೇ ಹೇಳುತ್ತಾ ಹೋದ್ರೆ ಬಹುಶಃ ಕೊನೆ ಇಲ್ಲದಷ್ಟು ಇದೆ, ಅಷ್ಟು ಸಾಮಗ್ರಿ ಇದೆ ಅಂತ. ಒಂದು ಮೈಸೂರಿನ ದಿವಾನರುಗಳು ವಿಶ್ವೇಶ್ವರಯ್ಯನವರ ಬಗ್ಗೆ DVG ಅವರು ಬರೆದಿರುವಂಥದ್ದು. ಮತ್ತೆ DVG ಅವರೇನೆ ಸಾಹಿತ್ಯೋಪಾಸಕರು ಅನ್ನುವಂತಹ ಸಂಪುಟದಲ್ಲಿ, ಇದು 3ನೇ ಸಂಪುಟ ಸಾಹಿತ್ಯೋಪಾಸಕರು, ಇದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಬರೀತಾರೆ. ನಾವು ಜ್ಞಾಪಕ ಇಟ್ಕೋಬೇಕಾದ್ರೆ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಲಿಕ್ಕೆ ಒಬ್ಬ ಮುಖ್ಯ ಕಾರಣಕರ್ತರು ಸರ್ ಎಂ ವಿ, ಅದಿದೆ. ಮತ್ತೆ ತೀತಾ ಶರ್ಮಾ ಅವರು ಬರೆದಿರುವಂತಹ ವಿಶ್ವೇಶ್ವರಯ್ಯನವರ ಜೀವನ ಸಾಧನೆ, ತಿರುಮಲೆ ತಾತಾಚಾರ್ಯ ಶರ್ಮಾ ಅಂತ ದೊಡ್ಡ ಸಂಶೋಧಕರು ಮತ್ತೆ ಬಹಳ ದೊಡ್ಡ ಸಾಹಿತಿಗಳು, ಅವರು ಬರೆದಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನ ಚರಿತ್ರೆ. ಅದಲ್ಲದೆ ಶ್ರೀಮತಿ ಶಕುಂತಲಾ ಕೃಷ್ಣಮೂರ್ತಿ, ವಿಶ್ವೇಶ್ವರಯ್ಯನವರ ಸೊಸೆ ಅಂದ್ರೆ ಅವರ ತಮ್ಮನ ಮಗ ಕೃಷ್ಣಮೂರ್ತಿ ಅವರನ್ನ ಮದುವೆಯಾದಂಥವ್ರು ಶಕುಂತಲಾ ಕೃಷ್ಣಮೂರ್ತಿ. ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತ. ಇದಲ್ಲದೆ ಇನ್ನೊಂದು ವಿಶ್ವೇಶ್ವರಯ್ಯನವರ ಜನ್ಮ ಶತಾಬ್ದಿಯಂದು ಬಿಡುಗಡೆಯಾದಂತಹ ಮತ್ತೊಂದು ಪುಸ್ತಕ. ಇದೆಲ್ಲ ಸೇರಿಸಿಟ್ಕೊಂಡಿದ್ದೆ ಅವರ ಬಗ್ಗೆ. ನಾನು ಸಿವಿಲ್ ಇಂಜಿನಿಯರ್ ಆಗಿ ಅವರ ಬಗ್ಗೆ ಇದ್ದಂತಹ ಒಂದು ಗೌರವ. ಇದು ವಿಶ್ವೇಶ್ವರಯ್ಯನವರ ಶತಾಬ್ದಿ 1960ರದ್ದು. ಅಂದು ಸಂಯುಕ್ತ ಕರ್ನಾಟಕದಲ್ಲಿ ಪ್ರಕಟವಾಗಿದ್ದಂತಹ ಪುರವಣಿಯನ್ನ ಮತ್ತೆ ಮರುಮುದ್ರಣ ಮಾಡಿರೋದು ಶ್ರೀನಿವಾಸ್ ದೇಸಾಯಿ ಅವರು. ಈ ಪುಸ್ತಕವು ಸಹ ಎಷ್ಟೆಲ್ಲ ಇದೆ ನೋಡೋಣ, ಏನೇನಾಗುತ್ತದೋ ಅದಷ್ಟು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲಿಗೆ DVG ಅವರ ಬಗ್ಗೆ, DVG ಅವರಿಗೆ ವಿಶ್ವೇಶ್ವರಯ್ಯನವರ ಬಗ್ಗೆ ಇದ್ದಂತಹ ಬಹಳ ಗೌರವಾನ್ವಿತ ಅಭಿಪ್ರಾಯ, ಅದನ್ನು ಓದ್ಬಿಡ್ತೇನೆ. DVG ಅವರು ವಿಶ್ವೇಶ್ವರಯ್ಯನವರ ವಿಚಾರದಲ್ಲಿ
ಏನು ಅವರ ಅಭಿಪ್ರಾಯ ಏನಿತ್ತು ಅಂತ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಡಿ ವಿ ಜಿ ಅವರೇನೆ. ನೋಡಿ, ವಿಶ್ವೇಶ್ವರಯ್ಯನವರಿಗೆ ಬಿಡುವಾಗಿರುವುದೆಂದರೆ ಆಗದು. ಮನುಷ್ಯನು ಬುದ್ಧಿಯಿಂದಲೂ ಅಂಗಾಂಗಗಳಿಂದಲೂ ಸರ್ವದಾ ಸುತ್ತುತ್ತಿರಬೇಕು, ಸುಮ್ಮನೆ ಕೂಡಬಾರದು. ವಿಶ್ವೇಶ್ವರಯ್ಯನವರ ಸ್ವಂತ ಜೀವನದಲ್ಲಿ ಇದು ವಿಶದವಾಗಿ ತಿಳಿದು ಬರುತ್ತೆ, ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವರಿಗೆ ಆಟ ಬೇಡ, ವಿನೋದ ಬೇಡ, ಸಂಗೀತ ಬೇಡ, ಹರಟೆ ಬೇಡ. ಯಾವಾಗ ಎಲ್ಲಿ ಹೋದರೂ ಜನಸಂಖ್ಯೆ, ಸ್ಕೂಲಿನ ಸಂಖ್ಯೆ, ವ್ಯಾಪಾರದ ಲೆಕ್ಕಗಳು, ಬಂಡವಾಳ, ಮಾರಾಟ ಮೊದಲಾದ ಅಂಕಿ ಸಂಖ್ಯೆಗಳು, ಇವುಗಳ ಬಗ್ಗೆಯೇ ಸರ್ ಎಂ ವಿ ಯೋಚನೆ ಮಾಡ್ತಾ ಇದ್ದದ್ದು ಅಂತ ಇವರು ಡಿ ವಿ ಜಿ ಅವರು ಬರೀತಾರೆ. ಮತ್ತೆ ಸಾಕಷ್ಟು ವಿಷಯಗಳನ್ನು, ಅವರ ನಿರಾಡಂಬರದ ಜೀವನ, ನಿಸ್ಪೃಹತೆ, ಮತ್ತೆ ಅವರ ಕಾಲದಲ್ಲಿ ಆದಂತಹ ಸಾಕಷ್ಟು ಕೋಲಾಹಲವೂ ಆಗಿದೆ ಅವರ ಆಡಳಿತದಲ್ಲಿ. ಅವರು ಯಾಕೆ ರಾಜೀನಾಮೆ ಕೊಟ್ಟರು ವಿಶ್ವೇಶ್ವರಯ್ಯನವರು ಅನ್ನುವಂಥದ್ದೆಲ್ಲ ಡಿ ವಿ ಜಿಯವರು ಬಹಳ ವಿವರವಾಗಿ ಅದರ ಬಗ್ಗೆ ಬರೆದಿದ್ದಾರೆ. ಇದು ಮೈಸೂರಿನ ದಿವಾನರುಗಳು ಅದರ ಭಾಗದಲ್ಲಿರುವಂಥದ್ದು. ನನಗೆ ಜ್ಞಾಪಕವಿರುವ ಮಟ್ಟಿಗೆ ಇದು ಅಂದರೆ ಡಿ ವಿ ಜಿ ಅವರಿಗೆ ವಿಶ್ವೇಶ್ವರಯ್ಯನವರು ಮೊದಲು ಗೊತ್ತಾದದ್ದು ಹೇಗೆ ಅಂತ. ಅವರು ದಿವಾನರಾಗಿದ್ದರು. ಡಿ ವಿ ಜಿ ಅವರು ದಿವಾನ್ ರಂಗಾಚಾರ್ಲು ಬಗ್ಗೆ ಒಂದು ಪುಟ್ಟ ಲೇಖನವನ್ನು ಬರೆದು ಅದನ್ನ ಇದು ಯಾವುದದು ಮದ್ರಾಸ್ ಇಂಡಿಯನ್ ರಿವ್ಯೂ, ಮದ್ರಾಸ್, ಅಲ್ಲಿ ಅದನ್ನ ಪ್ರಕಟ ಮಾಡಿದ್ರು. ಅದನ್ನ ವಿಶ್ವೇಶ್ವರಯ್ಯನವರು ಓದಿರ್ತಾರೆ ಆ ಕಾಲದಲ್ಲಿ. ಇದು ಯಾವಾಗ 1910ರ ಸಮಯದಲ್ಲಿ. ಆಗ ವಿಶ್ವೇಶ್ವರಯ್ಯನವರು ಓದಿ ಆ ದಿವಾನ್ ರಂಗಾಚಾರ್ಲುರವರ ಬಗ್ಗೆ ಡಿ ವಿ ಜಿ ಅವರು ಬರೆದಿದ್ದಂತಹ ಲೇಖನ. ರಂಗಾಚಾರ್ಲು ಅವರು 1885, ಡಿ ವಿ ಜಿ ಅವರು ಹುಟ್ಟಕ್ಕೆ ಮುಂಚೆನೆ ಅವ್ರದ್ದು ದಿವಾನಗಿರಿ ಆಗೋಗಿತ್ತು. ಅವರ ಬಗ್ಗೆ ಡಿ ವಿ ಜಿ ಅವರು ರಂಗಾಚಾರ್ಲು ಅವ್ರ ಬಗ್ಗೆ ಬರೆದಿದ್ದಂತಹ ಅದು ನಾನು 1910ರ ಸುಮಾರಿನಲ್ಲಿ ನಾನು ದಿವಾನ್ ರಂಗಾಚಾರ್ಯುರು ಅವರ ಕಾರ್ಯವಿಚಕ್ಷಣೆಯನ್ನು ಕುರಿತು ಇಂಗ್ಲಿಷ್ನಲ್ಲಿ ಒಂದು ಸಣ್ಣ ಪ್ರಬಂಧವನ್ನು ಬರೆದು ಅದನ್ನು ಮದ್ರಾಸಿನ ಇಂಡಿಯನ್ ರಿವ್ಯೂ ಮಾಸಪತ್ರಿಕೆಗೆ ಕಳುಹಿಸಿದ್ದೆ. ಆ ಪತ್ರಿಕೆಯ ಸಂಪಾದಕರು ಜಿ ಎ ನಟೇಶನ್, ಪತ್ರಕರ್ತರು ಮತ್ತು ಗ್ರಂಥ ಪ್ರಕಾಶಕರು. ನಟೇಶನ್ ರವರು ನನ್ನ ಪ್ರಬಂಧದ ಕೆಲವು ಭಾಗಗಳನ್ನು ಇಂಡಿಯನ್ ರಿವ್ಯೂ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಲ್ಲದೆ ನನ್ನ ಪ್ರಬಂಧವನ್ನು ಪೂರ್ತಿಯಾಗಿ ಒಂದು ಪುಸ್ತಕ ರೂಪದಲ್ಲಿಯೂ ಪ್ರಕಟಪಡಿಸಿದರು. ಇದು ರಂಗಾಚಾರ್ಲು ಅವರ ಬಗ್ಗೆ ಡಿ ವಿ ಜಿ ಅವರು ಬರೆದಿದ್ದದ್ದು ಇಂಗ್ಲಿಷ್ನಲ್ಲಿ. ಇದಾದ ಕೆಲವು ವಾರಗಳ ಬಳಿಕ ಒಂದು ದಿನ ನನ್ನ ಕೈಗೆ ಒಂದು ಅಮೂಲ್ಯವಾದ ಪತ್ರ ಬಂತು. ಇದು ಇಲ್ಲಿ ಡಿ ವಿ ಜಿ ಅವರಿಗೆ ಸರ್ ಎಂ ವಿ ಅವರು ಸಂಪರ್ಕಕ್ಕೆ ಬಂದದ್ದು. ಆ ಪತ್ರ ವಿಶ್ವೇಶ್ವರಯ್ಯನವರು ಬರೆದದ್ದು. ಆ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಯಾರೋ ನಾನು ಯಾರೋ, ಒಬ್ಬರಿಗೊಬ್ಬರ ಪರಿಚಯ ಇರಲಿಲ್ಲ. ಡಿ ವಿ ಜಿ ಅವರು ಇದು ಬರೆಯೋದಿಲ್ಲ. ಆ ಮಹನೀಯರು ಕಾಗದವನ್ನು ಬರೆದು ಅದನ್ನು ಲಕೋಟೆಯಲ್ಲಿ ಇರಿಸಿ, ಆ ಲಕೋಟೆಯ ಮೇಲೆ ಕೇರ್ ಆಫ್ ಜಿ ಎ ನಟೇಶನ್ ಎಸ್ಕ್ವೈರ್, ಎಡಿಟರ್, ಇಂಡಿಯನ್ ರಿವ್ಯೂ ಮದ್ರಾಸ್ ಅಂತ ಬರೆದಿದ್ರು. ನಟೇಶನ್ ರವರು ಆ ಕಾಗದವನ್ನು ನನಗೆ ಈ ಕಾಗದವನ್ನ ಆ ಪ್ರಬಂಧ ಬರೆದಂತಹ ಲೇಖಕನಿಗೆ ಕಳಿಸಿ ಅಂತಲೂ ಸಹ ಬರೆದಿದ್ರು. ಆ ಕಾಗದ ಅದನ್ನ ತಲುಪಿಸ್ತಾರೆ ನಟೇಶನ್ ರವರು, ಡಿ ವಿ ಜಿ ಅವರಿಗೆ ಕೊಡ್ತಾರೆ. ಅದನ್ನ ಕಾಗದದಲ್ಲಿದ್ದ ವಿಷಯ, ವಿಶ್ವೇಶ್ವರಯ್ಯನವರು ಬರೆದಿದ್ದಂತಹ ಕಾಗದದಲ್ಲಿ ಅದು ಇವರ ಕೈ ತಲುಪಿದಾಗ ಇವರ ಗ್ರಹಿಕೆಗೆ ಬಂದದ್ದು ರಂಗಾಚಾರ್ಲುರವರನ್ನು ಕುರಿತ ನನ್ನ ಲೇಖನದ ಮೆಚ್ಚುಗೆ. ವಿಶ್ವೇಶ್ವರಯ್ಯನವರು ಬರೆದಿದ್ದದ್ದು, ನಾನು ದೇಶೋಪಯುಕ್ತವಾದ ಕಾರ್ಯದಲ್ಲಿ ಸಹಕರಿಸಬೇಕಾದದ್ದು. ವಿಶ್ವೇಶ್ವರಯ್ಯನವರು ಇವರ ಆ ಒಂದು ಲೇಖನವನ್ನೇ ನೋಡಿ ಇವರ ಬಗ್ಗೆ ತಳೆದಂತಹ ಅಭಿಪ್ರಾಯ, ನಾನು ದೇಶೋಪಯುಕ್ತವಾದ ಕಾರ್ಯದಲ್ಲಿ ಸಹಕರಿಸಬೇಕಾದದ್ದು. ಮೈಸೂರು ಸರ್ಕಾರದವರು ಪ್ರಾರಂಭಿಸಿದ್ದ ಎಕನಾಮಿಕ್ ಕಾನ್ಫರೆನ್ಸ್ ಎಂಬ ಸಂಪದ್ವಿಷಯಕ್ಕೆ ಸಂಸ್ಥೆಗೆ ನಾನು ಯಾವ ರೀತಿಯಲ್ಲಾದರೂ ಕೆಲಸ ಮಾಡಬೇಕೆಂದುದು. ಈ ಬಗೆಗೆ ವಿವರಗಳನ್ನು ಆಲೋಚಿಸಲು ಸಂಪತ್ ಸಂಸ್ಥೆಯ ಕಾರ್ಯದರ್ಶಿಗಳಲ್ಲೊಬ್ಬರಾದ ರಂಗನಾಥರಾವ್ರವರು ನನ್ನನ್ನು ನೋಡಬರುವರು. ನಾನು ಅವರೊಡನೆ ಸಹಕರಿಸಬೇಕಾದ ಈ 5 ಅಂಶಗಳನ್ನು
ವಿಶ್ವೇಶ್ವರಯ್ಯನವರ ಪತ್ರದಲ್ಲಿ. ನನಗೆ ಜ್ಞಾಪಕವಿರುವ ಮಟ್ಟಿಗೆ ಇದು ವಿಶ್ವೇಶ್ವರಯ್ಯನವರ ಪತ್ರದಲ್ಲಿನ ಸಾರಾಂಶ. ಇದರಿಂದ ನಾನು ಊಹೆ ಮಾಡಿಕೊಂಡದ್ದು ಹೀಗೆ: ವಿಶ್ವೇಶ್ವರಯ್ಯನವರು ದೇಶ ಕಾರ್ಯಕ್ಕೆ ದೀಕ್ಷೆ ತೊಟ್ಟಿದ್ದಾರೆ. ದೇಶದಲ್ಲಿ ಸಾರ್ವಜನಿಕ ವಿಚಾರದಲ್ಲಿ ಚಿಂತೆ ಮಾಡುವವರು ಯಾರು ಯಾರಿದ್ದಾರೆ, ಎಲ್ಲೆಲ್ಲಿ ಇದ್ದಾರೆ ಎಂದು ಅವರು ಕಾದು ನೋಡುತ್ತಿದ್ದಾರೆ. ಅವರಿಗೆ ಯಾರೊಬ್ಬರು ಎಷ್ಟು ಕೊಂಚವಾಗಿಯೂ ಕೆಲಸಕ್ಕೆ ಬಂದಾರು ಎಂದು ತೋರುತ್ತದೆಯೋ ಅಂತಹವರೊಡನೆ ಸಂಪರ್ಕ ಬೆಳೆಸಿ ಪ್ರೋತ್ಸಾಹಿಸುತ್ತಾರೆ. ಇದು ದೊಡ್ಡತನದ ಲಕ್ಷಣ ಅಂತ ಡಿ ವಿ ಜಿಯವರು ವಿಶ್ವೇಶ್ವರಯ್ಯನವರು ಬರೆದಂತಹ ಆ ಮೊದಲ ಪತ್ರ ಇವರಿಗೆ ತಲುಪಿದಾಗ ಅದನ್ನ ಕಂಡು ಡಿ ವಿ ಜಿಯವರಲ್ಲಿ ಮೂಡಿದಂತಹ ವಿಶ್ವೇಶ್ವರಯ್ಯನವರ ಬಗ್ಗೆ ಅಭಿಪ್ರಾಯ. ಬಹುಶಃ ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಹಲವಾರು ವ್ಯಕ್ತಿಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಸಹ ಕೆಲವು ಪದ್ಯಗಳನ್ನ ರಚಿಸಿದ್ದಾರೆ ಅನ್ನೋದು ಓದಿದವರಿಗೆ ತಿಳಿದು ಬರ್ತದೆ. ಒಬ್ಬರು ಅಂತಲ್ಲ, ಅವರಿಗೆ ಗೌರವಾನ್ವಿತರು ಅಂತ ಅನ್ನಿಸಿದ್ದ ಅವರ ಬಗೆಗೆ, ಅಂದ್ರೆ ಎಲ್ಲ ಒಳ್ಳೆಯ ವ್ಯಕ್ತಿಗಳ ಬಗ್ಗೆ ಅವರು ಕೆಲವು ಪದ್ಯಗಳನ್ನ ಬರೆದಿರುವಂಥದ್ದು. ಅದರಲ್ಲಿ ಒಂದು 2-3 ನೋಡ್ಬಿಡೋಣ, ನಂತರ ಸರ್ ಎಂ ವಿ ಬಗ್ಗೆ ಒಂದಷ್ಟು. ನನಗೆ ಅನ್ನಿಸೋದು ಈ ಪದ್ಯಗಳನ್ನ ನಾನು ಓದ್ತಾ ನಾನು ಗ್ರಹಿಸಿಕೊಂಡದ್ದು, ಇದೆಲ್ಲ ಬಹುಶಃ ಡಿ ವಿ ಜಿ ಬರೀತಾ ಇದ್ದಾಗ ವಿಶ್ವೇಶ್ವರಯ್ಯನವರೇ ಅವರ ಕಣ್ಣು ಮುಂದೆ ಅವರ ರೂಪ ನಿಂತಿತ್ತು ಅನ್ನುವಂಥದ್ದು. ಸಾರ್ವಭೌಮನು, ಇದು 805ನೇ ಪದ್ಯ ಮಂಕುತಿಮ್ಮನ ಕಗ್ಗ. ಸಾರ್ವಭೌಮನು ಸೃಷ್ಟಿಯೊಳಗೆ ಒರ್ವನೇ ಕಾಣೋ. ಸಾರ್ವಭೌಮ ಅನ್ನುವಂಥವನು ಈ ಜಗತ್ತಿನಲ್ಲಿ ಒಬ್ಬನೇ ಇರ್ತಾನೆ ನೋಡಿ. ಸರ್ವವನ್ನು ತನ್ನಾತ್ಮವೆಂದು ಬದುಕುವನು. ಸರ್ವವನ್ನು ತನ್ನಾತ್ಮವೆಂದು ಬದುಕುವನು. ಮಿಳಿತನಿರು ವಿಶ್ವದಲ್ಲಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಒಳಿತನಾಗಿಸು ಕೊಡುತ್ತಾ ಕೊಳುತ್ತಾ ಸಂತಸವ. ಇದನ್ನೆಲ್ಲ ಹೇಳ್ತಾ 805ನೇ ಪದ್ಯದಲ್ಲಿ ಡಾಕ್ಟರ್ ಡಿ ವಿ ಜಿ ಹೇಳ್ತಾರೆ, ಸಾರ್ವಭೌಮನು ಸೃಷ್ಟಿಯೊಳಗೆ ಒರ್ವನೇ ಕಣ. ಇಲ್ಲಿ ಸಾರ್ವಭೌಮ ಅಂದಾಗ ಚಕ್ರವರ್ತಿನೇ ಆಗಬೇಕು, ರಾಜನೇ ಆಗಬೇಕು ಇಲ್ಲ. ಜೀವನದಲ್ಲಿ ಒಂದು ಉನ್ನತವಾದಂಥ ಧ್ಯೇಯವನ್ನ ತತ್ವವನ್ನ ಪಾಲಿಸಿ ಆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ, ಆ ಆತ್ಮೋನ್ನತಿಯತ್ತ ದಾರಿ ಕಂಡುಕೊಂಡಂತಹ ವ್ಯಕ್ತಿ ಯಾರಾದರೂ ಆಗಿರಬಹುದು, ಅವನು ನಿಜವಾದ ಸಾರ್ವಭೌಮ ಅನ್ನುವಂಥ ಮಾತು. ಸಾರ್ವಭೌಮನು ಸೃಷ್ಟಿಯೊಳಗೆ ಒರ್ವನೇ ಕಾಣೋ. ಸರ್ವವನ್ನು ತನ್ನಾತ್ಮವೆಂದು ಬದುಕುವನು. ನಿರ್ವಿಕಾರಾಂತರಂಗದಿ ಜಗವ ಧರಿಸುವನು. ಸರ್ವಮಂಗಳನವನು ಮಂಕುತಿಮ್ಮ. ಸರ್ವಮಂಗಳಮ. ನಾವು ಪ್ರತಿದಿನ ದೇವರಲ್ಲಿ ಪ್ರಾರ್ಥನೆ ಮಾಡೋದೇನೆ ಸಮಸ್ತ ಸನ್ಮಂಗಳಾನಿ ಭವಂತು ಅನ್ನುವಂಥದ್ದು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಸರ್ವೇ ಜನಾ ಸುಖಿನೋ ಭವಂತು ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸುಖವಾಗಿರಲಿ, ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ, ಎಲ್ಲರಿಗೂ ಮಂಗಳವಾಗಲಿ, ಶ್ರೇಯಸ್ಸು ಎಲ್ಲರಿಗೂ ಲಭಿಸಲಿ ಅಂತ ಭಾವಿಸಿ ಜೀವಿಸುವಂತಹವನು ಸರ್ವಮಂಗಳನವನು. ನಿರ್ವಿಕಾರಾಂತರಂಗದಿ ಜಗವ ಧರಿಸುವನು. ಜಗತ್ತೇ ನನ್ನದು ಅನ್ನುವಂತಹ ಭಾವನೆಯೊಂದಿಗೆ ಜೀವಿಸುವವನು. 805ನೇ ಪದ್ಯ. 806ನೇ ಪದ್ಯ. ಗರ್ವ ಪಡದ ಉಪಕಾರಿ, ದರ್ಪ ಬಿಟ್ಟ ಅಧಿಕಾರಿ, ನಿರ್ವಿಕಾರದ ನಯನದಿ ನೋಳ್ಪುದಾರಿ, ಸರ್ವಧರ್ಮಾಧಾರಿ, ನಿರ್ವಾಣ ಸಂಚಾರಿ, ಊರ್ವರೆಗೆ ಗುರುವವನು ಮಂಕುತಿಮ್ಮ. ಎಲ್ಲರಿಗೂ ಗುರುವಾಗುವಂಥವನು ಯಾರು? ಅಲ್ಲಿ ಸಾರ್ವಭೌಮ ಅನ್ನುವಂಥದ್ದು ಬಂತು. ಎಲ್ಲರಿಗೂ ಗುರುವಾಗಬಲ್ಲವನು ಯಾರಾಗಬಹುದು ಅಂದ್ರೆ ಗರ್ವ ಪಡದ ಉಪಕಾರಿ. ಉಪಕಾರ ಮಾಡ್ತೀನಿ ಅಂತ ಅಹಂಕಾರ ತೋರದೇ ಇರುವಂಥವ್ರು. ಈಗ ನಡೆಯುವಂಥದ್ದಲ್ಲ. ಮಧ್ಯಾಹ್ನ ಊಟ ಹಾಕ್ತೀವಿ ಅಂದ್ರೆ ಅಲ್ಲಿ ಕ್ಯೂನಲ್ಲಿ ನಿಂತವ್ರ ಮೇಲೆಲ್ಲ ದರ್ಪ ತೋರ್ತಾರೆ, ಅದು ದುರಹಂಕಾರ. ಗರ್ವ ಪಡದ ಉಪಕಾರಿ, ಎಲ್ಲರಿಗೂ ಉಪಕಾರ ಮಾಡಬೇಕು ಅಂತ ಮನಸ್ಸಿನಿಂದ, ನಿರ್ಮಲವಾದ ಮನಸ್ಸಿನಿಂದ, ಸಹಾಯ ಬುದ್ಧಿಯಿಂದ ಮಾಡಬೇಕಾದ. ದರ್ಪ ಬಿಟ್ಟ ಅಧಿಕಾರಿ, ದರ್ಪವನ್ನು ತೋರಿಸದಂಥ ವಿನಯಶೀಲತೆಯುಳ್ಳಂಥ ಅಧಿಕಾರಿ. ನಿರ್ವಿಕಾರದ ನಯನದಿ ನೋಳ್ಪುವ ಉದಾರಿ, ಉದಾರ ಭಾವ, ವಿಶಾಲ ಹೃದಯತೆ, ಕಣ್ಣಿನಿಂದ ಎಲ್ಲವನ್ನೂ ನಿರ್ವಿಕಾರವಾಗಿ. ಇಲ್ಲಿ ನಿರ್ವಿಕಾರ ಅಂದಾಗ ಯಾವುದೇ ಪೂರ್ವಗ್ರಹ ಪೀಡಿತ ಅಭಿಪ್ರಾಯಗಳು ಇಲ್ಲದಂತೆ ಎಲ್ಲವನ್ನೂ ಸಮನಾಗಿ ಕಾಣುವಂತಹ ನಿರ್ವಿಕಾರವಾದ ನಯನದಿ ನೋಳ್ಪುವ ಉದಾರಿ, ಸರ್ವಧರ್ಮಾಧಾರಿ.
ಸರ್ವಧರ್ಮಧಾರಿ, ಇದು ಸದ್ಯಕ್ಕಾಗಿರಲಿ. ನಿರ್ವಾಣ ಸಂಚಾರಿ, ಊರ್ವರೆಗೆ ಗುರುವವನು ಮಂಕುತಿಮ್ಮ, ಎಲ್ಲರಿಗೂ ಗುರುವಾಗಬಲ್ಲವನು ಇಂತಹವನು, ನಿರ್ವಾಣದತ್ತ ಸಂಚರಿಸುವವನು ಅಂತ. 807ನೇ ಪದ್ಯ ನೋಡ್ಬಿಡೋಣ. ಇದು ಬಹುಶಃ ವಿಶ್ವೇಶ್ವರಯ್ಯನವರಿಗೇ ಮಾಡಿಸಿದ್ದಂಥ ಪದ್ಯ ಅಂತ ನನಗೆ ಖಾತ್ರಿಯಾಗಿರುವಂಥದ್ದು. ಜಗದ ಕಲ್ಯಾಣದೊಳಗ ಆತ್ಮ ಕಲ್ಯಾಣವನು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಸಮಸ್ತ ಸನ್ಮಂಗಳಾನಿ ಭವಂತು. ಜಗದ ಕಲ್ಯಾಣದೊಳಗ ಆತ್ಮ ಕಲ್ಯಾಣವನು, ಜಗದ ಕಲ್ಯಾಣದಲ್ಲಿ ಜಗತ್ತಿಗೆ ಒಳಿತಾದರೆ ನನಗೂ ಒಳಿತಾದಂತೆ ಅನ್ನುವಂತಹ ಆ ಉದಾರತನವನ್ನ, ಆ ಕಲ್ಯಾಣ ಗುಣವನ್ನ, ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು, ನನ್ನ ನಿಜವಾದ ಆತ್ಮದ ಯಾತ್ರೆ ಈ ಜಗತ್ತಿನ ಬೀದಿಗಳಲ್ಲಿ ಅನ್ನುವಂಥ ಎಲ್ಲರೊಂದಿಗೆ ಬೆರೆಯುತ್ತಾ, ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನ್ನು, ಸಂಪೂರ್ಣವಾದ ನನ್ನ ಜೀವನ ಏನು ಅಂದ್ರೆ ಈ ಜಗತ್ತಿನಲ್ಲಿ ನಾನು ಜೀವಿಸ್ತಾ ಇರುವಂಥದ್ದು ಅನ್ನುವಂಥದ್ದು, ಅದು ನನ್ನ ನಿಜವಾದ ಜೀವನದ ಆ ಜೀವಿತದ ಸಂಪೂರ್ಣತೆ ಅನ್ನುವಂಥದ್ದು. ಬಗೆಯಲ್ ಅರಿತವನೇ ಸುಖಿ ಮಂಕುತಿಮ್ಮ. ಇಂತಹ ನೀತಿಯನ್ನ, ಇಂತಹ ಮನಸ್ಥಿತಿಯನ್ನ ಬೆಳೆಸಿಕೊಂಡಂತಹವನೇ ಸುಖಿಯಾದವನು. ತುಂಬಾ ಜನ ಹೇಳ್ತಾರೆ ವಿಶ್ವೇಶ್ವರಯ್ಯನವರು ಸುಖವಾಗಿದ್ರೋ ಇಲ್ವೋ, ಅವರಿಗೆ ಸಾಂಸಾರಿಕ ಸುಖ ಅನ್ನುವಂಥದ್ದು ಇರಲಿಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದು. 3 ಹೊತ್ತು ಕೆಲಸ, 24 ಗಂಟೆನಲ್ಲಿ ಅವ್ರು ನಿದ್ದೆ ಮಾಡ್ತಾ ಇದ್ದು ಸಮಯ ಬಿಟ್ರೆ, ಅವ್ರು ನಿದ್ದೆ ಮಾಡ್ತಾ ಇದ್ದ್ರ ಬಗ್ಗೆನೂ ಡಿ.ವಿ.ಜಿ ಹೇಳ್ತಾರೆ, ಗುಬ್ಬಚ್ಚಿ ನಿದ್ದೆ ಮಾಡದಂತೆ ಅಂತಾರೆ. ಸುಮ್ಮನೆ ಕಾಲು ಮುದುರ್ಕೊಂಡು 1-2 ನಿಮಿಷ ಮಲಗಿಬಿಟ್ಟು ತಕ್ಷಣ ಎದ್ದು ಅಷ್ಟೇ ಉತ್ಸಾಹದಿಂದ, ಅಷ್ಟೇ ಉಲ್ಲಾಸದಿಂದ ಮತ್ತೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುವ. ಯಾವಾಗಲೂ ಏನು ಮಾಡಬಹುದು, ಈ ಅಭಿವೃದ್ಧಿ ಕಾರ್ಯ ಅಂದರೆ ಏನು, ಜನರ ಜೀವನವನ್ನ ಮೇಲೆತ್ತುವಂಥದ್ದು ಏನ್ ಇದೇ ಅವರ ಮನಸ್ಸಿನಲ್ಲಿ ಸದಾಕಾಲ ಇರ್ತಾ ಇದ್ದದ್ದು ಅನ್ನುವಂಥದ್ದು ಡಾಕ್ಟರ್ ಡಿ.ವಿ.ಜಿ ಅವರು ಬೇಕಾದಷ್ಟು ಬರೆದಿದ್ದಾರೆ. ಶಕುಂತಲಾ ಕೃಷ್ಣಮೂರ್ತಿ ಅವರು ಬರೆದಿರುವಂಥದ್ದು, ಅವರು ವಿಶ್ವೇಶ್ವರಯ್ಯನವರು ಒಂದಲ್ಲ ಎರಡಲ್ಲ ಒಬ್ಬ ಮನುಷ್ಯ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯವ ಅಂತ ನಾವು ಇವತ್ತು ಕರ್ನಾಟಕದಲ್ಲಿ, ಆಗಿನ ಮೈಸೂರು ಈಗಿನ ಕರ್ನಾಟಕದಲ್ಲಿ ಮರ್ತೇ ಹೋಗ್ಬಿಟ್ಟಿದ್ದೇವೆ. ನಮಗೆ ಸಾಕಷ್ಟು ವಿಷಯಗಳು ಜ್ಞಾಪಕಕ್ಕೂ ಬರಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ದು, ಸ್ಥಾಪಕರಲ್ಲಿ ಆ ಮೂಲ ಕಾರ್ಯಗತರಾಗಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು. ಅದರ ಬಗ್ಗೆ ಸಾಹಿತ್ಯೋಪಾಸಕರುನಲ್ಲಿ ಡಿ.ವಿ.ಜಿಯವರೇ ಬರೀತಾರೆ. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನಕ್ಕೆ ಚೀಫ್ ಇಂಜಿನಿಯರ್ ಆಗಿ ಬಂದದ್ದು 1909ರಲ್ಲಿ. ಅವರು ಎಕನಾಮಿಕ್ ಕಾನ್ಫರೆನ್ಸ್ ಎಂಬ ಸಂಪದ್ ಅಭಿವೃದ್ಧಿಯ ವಿಚಾರ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ಶ್ರೀಮನ್ ಮಹಾರಾಜರಿಗೆ ಸಲಹೆ ಕೊಟ್ಟ ಮೇಲೆ ಆ ಸಂಸ್ಥೆ ರೂಪ ತಾಳಿತು. ಇದು ಮೊದಲನೇದು. ಯಾವುದು? ಎಕನಾಮಿಕ್ ಕಾನ್ಫರೆನ್ಸ್ ಅನ್ನುವಂಥದ್ದು ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡೋದಕ್ಕೆ ಸಲಹೆ ಕೊಟ್ಟು ಅದು ರೂಪ ಪಡೆದದ್ದು. ಅದರ ಅಂಗವಾಗಿ ಅಂದರೆ ಎಕನಾಮಿಕ್ ಕಾನ್ಫರೆನ್ಸ್ ಅಲ್ಲಿ 3 ಸಮಿತಿಗಳು ಏರ್ಪಟ್ಟಿದ್ದವು ಮೈಸೂರಿನ ಅಭಿವೃದ್ಧಿಗೆ. ಎಕನಾಮಿಕ್ ಕಾನ್ಫರೆನ್ಸ್ ವಿಶ್ವೇಶ್ವರಯ್ಯನವರು ಹೇಳಿದಂತೆ ಮಾಡಿದಂಥದ್ದು ಏನು ಅಂದ್ರೆ ಕಾರ್ಖಾನೆಗಳ ಕೈಗಾರಿಕೆಗಳ ಸಮಿತಿ, ಕಾರ್ಖಾನೆಗಳು ಇರಬೇಕು ಅನ್ನುವಂಥದ್ದು. ಇದಕ್ಕೆ ಚೀಫ್ ಇಂಜಿನಿಯರ್ ವಿಶ್ವೇಶ್ವರಯ್ಯನವರೇ ಅಧ್ಯಕ್ಷರಾಗಿದ್ದರು. 1ನೇ ಸಮಿತಿ ಇದು ಎಕನಾಮಿಕ್ ಕಾನ್ಫರೆನ್ಸ್ ಅವರು ಮಾಡಿಸಿದಂಥ 3 ಸಮಿತಿಗಳು. ಕಾರ್ಖಾನೆಗಳ ಕೈಗಾರಿಕೆಗಳ ಸಮಿತಿ, ವಿದ್ಯಾ ಸಮಿತಿ ಅನ್ನುವಂಥದ್ದು, ಮತ್ತೆ ಭೂ ವ್ಯವಸಾಯ ಸಮಿತಿ. ವಿದ್ಯಾ ಸಮಿತಿಯ ಅಧ್ಯಕ್ಷರು ಶ್ರೀಮಾನ್ ಎಚ್.ವಿ. ನಂಜುಂಡಯ್ಯನವರು, ಕಾರ್ಯದರ್ಶಿ ಸುಬ್ರಹ್ಮಣ್ಯಂ ಅಯ್ಯರವರು. ಯಾವುದಕ್ಕೆ? ವಿದ್ಯಾ ಸಮಿತಿ. ಈ ವಿದ್ಯಾ ಸಮಿತಿಯಲ್ಲಿ ಪರ್ಯಾಲೋಚನೆಗೆ ಬಂದ ಯೋಜನೆಗಳು ಮುಖ್ಯವಾಗಿ 2: ಮೈಸೂರು ವಿಶ್ವವಿದ್ಯಾಲಯ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು. ಒಬ್ಬ ವಿಷನರಿ ಅನ್ನುವಂಥದ್ದು ಅಂದರೆ ಮುಂದಾಲೋಚನೆ, ದೂರಾಲೋಚನೆ ಅನ್ನುವಂಥದ್ದಿದ್ದರೆ ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ಎಕನಾಮಿಕ್ ಕಾನ್ಫರೆನ್ಸ್ ಅಂತ ಮಾಡಿದ್ದು, ಸಲಹೆ ಕೊಟ್ಟರು. ಕೈಗಾರಿಕೆಗಳು ನಿರ್ಮಾಣ ಪ್ರಗತಿ ಆಗಬೇಕು ಅಂತ ಕೊಟ್ಟರು. ನಂತರ ವಿದ್ಯಾಸಮಿತಿ, ಈ ವಿದ್ಯಾಸಮಿತಿನಲ್ಲಿ ಎಚ್.ವಿ. ನಂಜುಂಡಯ್ಯನವರು ಅವರ ಅಧ್ಯಕ್ಷತೆಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ, ಅದುವರೆಗೂ ನಮ್ಮಲ್ಲಿ
ಮೈಸೂರು ಸಂಸ್ಥಾನ, ಈ ಕರ್ನಾಟಕಕ್ಕೆ ತಕ್ಕೊಳ್ಳಿ, ಮೈಸೂರು ಸಂಸ್ಥಾನದಲ್ಲಿ ವಿಶ್ವವಿದ್ಯಾನಿಲಯ ಇರಲಿಲ್ಲ. ಅದು ಬರೀತು. ಓದಬೇಕು ಅಂದ್ರೆ ಇಲ್ಲ ಪುಣೆ, ಮುಂಬೈ, ಮದ್ರಾಸು ಈ ರೀತಿ ಹೋಗ್ಬೇಕಿತ್ತು ಹೊರಗಡೆ. ವಿಶ್ವೇಶ್ವರಯ್ಯನವರು ಸಹ ಸೆಂಟ್ರಲ್ ಕಾಲೇಜ್ನಲ್ಲಿ ಓದಿ BA ಪಡೆದು ಇಂಜಿನಿಯರಿಂಗ್ ಡಿಗ್ರಿಗೆ ಮುಂಬೈಗೆ ಹೋಗ್ತಾರೆ, ಪುಣೆಗೆ ಹೋಗ್ತಾರೆ. ಅಂತಹ ಕಾಲದಲ್ಲಿ 1915ರಲ್ಲಿ ಎರಡು ನಾವಿವತ್ತು ಕಾಣ್ತಾ ಇರುವಂತಹ ದೊಡ್ಡ ಸಂಸ್ಥೆಗಳು ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು. ಇಷ್ಟೇನಾ? ಅಧಿಕಾರಿಗಳು, ಬ್ರಿಟಿಷ್ ಅಧಿಕಾರಿಗಳು ಆ ಬೌರಿಂಗ್ ಕ್ಲಬ್ ಅಲ್ಲಿ ನಮ್ಮವ್ರನ್ನ ಬಿಡ್ತಾ ಇರಲಿಲ್ಲ ಅಂತ. ಸರ್ಕಾರಿ ಅಧಿಕಾರಿಗಳು, ಇವರು ದಿವಾನರಾಗಿದ್ದವರು, ಇವರು ಬೆಂಗಳೂರಿನಲ್ಲಿ ಇರ್ತಾ ಇದ್ದದ್ದು, ನಮ್ಮ ಅಠಾರ ಕಚೇರಿ. ಆಗ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ಅದೇನೋ ತುಂಬಾ ಜನ ಹೇಳೋರಪ್ಪ, ನಾನು ಅದನ್ನ ಕಂಡಿಲ್ಲ, ಇಂಡಿಯನ್ಸ್ ಅಂಡ್ ಡಾಗ್ಸ್ ಆರ್ ನಾಟ್ ಅಲೋಡ್ ಅಂತ ಏನೋ ಬೋರ್ಡ್ ಹಾಕಿರೋರು ಅಂತ ಹೇಳೋರು. ಬೌರಿಂಗ್ ಸಂಸ್ಥೆಯಲ್ಲಿ ಬಿಡ್ತಾ ಇರಲಿಲ್ಲ ಅಂತ, ಬರೀ ಬಿಳಿಯರು ಮಾತ್ರ ಹೋಗ್ತಾ ಇದ್ರು ಅನ್ನುವಂಥ. ಹಾಗಾಗಿ ವಿಶ್ವೇಶ್ವರಯ್ಯನವರು ಇವತ್ತು ನಾವು ಕಬ್ಬನ್ ಪಾರ್ಕ್ನಲ್ಲಿ ಕಾಣುವಂತಹ KR ಸರ್ಕಲ್ನಲ್ಲಿ ಸೆಂಚುರಿ ಕ್ಲಬ್, ಅದನ್ನ ಸರ್ಕಾರದ ಅಧಿಕಾರಿಗಳಿಗೆ ಅಂತಲೇ ಸ್ಥಾಪನೆ ಮಾಡಿದ್ದು ಅಂತ. ಆಗ ಭದ್ರಾವತಿ ಐರನ್ ಅಂಡ್ ಸ್ಟೀಲ್, ಈಗ ಅದು VISL, ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಆಗಿದೆ. ಮತ್ತೆ ನಾವಿವತ್ತು ಏನು ಸ್ಯಾಂಡ್ಲ್ವುಡ್ ಸೋಪ್ ಅಂತೇವೆ, ಆಗ ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂತ ಇತ್ತು, ಈಗ ಅದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂತ ಆಗಿದೆ. ಚೇಂಬರ್ ಆಫ್ ಕಾಮರ್ಸ್ ಅಂತ ವಿಶ್ವೇಶ್ವರಯ್ಯನವರು ಮೊದಲಿಗೆ ಪ್ರಾರಂಭ ಮಾಡಿದ್ದು. ಈಗ ಅದು FKCCI ಅಂತಲೂ ಏನೋ ಇದೆ ಅನ್ಸುತ್ತೆ. ಬಹಳ ಮುಖ್ಯವಾಗಿ ನಾವು ಎಂದಿಗೂ ಮರೆಯಲಾಗದಂತಹ, ಕರ್ನಾಟಕದವರು ಯಾರೂ ಮರೆಯಲಾಗದಂತಹ ಕೆಲಸ ಆದದ್ದು KRS, ಕೃಷ್ಣರಾಜ ಸಾಗರ. ಅದರ ಬಗ್ಗೆ DVG ಅವರು ಸಾಕಷ್ಟು ಬರೀತಾರೆ. ಇಷ್ಟೇನಾ? ಮೈಸೂರಿಗೆ ಮಾತ್ರನಾ? ಇಲ್ಲ, ಹೈದರಾಬಾದಿನಲ್ಲಿ ಮೂಸಾ ನದಿ ಪ್ರವಾಹ ಬಂತು ಅಂದ್ರೆ ಹೈದರಾಬಾದ್ನ ಕೊಚ್ಕೊಂಡು ಹೋಗುವ ಹಾಗೆ ಮಾಡ್ತಾ ಇದ್ದರು. ಆಗ ಅವರು ಅಲ್ಲಿ ಹೈದರಾಬಾದಿನಲ್ಲಿ ಪ್ರವಾಹದಿಂದ ಸಂರಕ್ಷಿಸುವುದಕ್ಕೆ ಹೈದರಾಬಾದ್ನಲ್ಲಿ ಕೆಲಸ ಮಾಡಿತ್ತು. ಲಾಹೋರ್ಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇವರು ವಿಶ್ವೇಶ್ವರಯ್ಯನವರು ಮಾಡಿತ್ತು. ಇವತ್ತು ಬಿಹಾರದಲ್ಲಿ ಗಂಗೆ ಮೇಲೆ ಇರುವಂತ, ಅದು ಮೊಕ್ಕಾಮ ಅಂತ ಒಂದು ಹಳ್ಳಿ, ಆಗ 1950ರಲ್ಲಿ ನೆಹರು ಹೇಳ್ತಾರೆ ವಿಶ್ವೇಶ್ವರಯ್ಯನವರಿಗೆ, ದಯವಿಟ್ಟು ಬನ್ನಿ, ಬಿಹಾರದಲ್ಲಿ ಈ ಭಾಗ, ಇದು ಬಿಹಾರ 2 ಭಾಗ ಆಗಿದೆ, ಅದರ ಮಧ್ಯೆ ನಮಗೆ ಸೇತುವೆ ಇಲ್ಲದೆ ತುಂಬಾ ಕಷ್ಟ ಆಗಿದೆ, ಗಂಗೆ ಪ್ರವಾಹ ಬಂದ್ರಂತೂ ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. 90ರ ವಯಸ್ಸಿನಲ್ಲಿ ವಿಶ್ವೇಶ್ವರಯ್ಯನವರು ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಸರ್ವೆ ಮಾಡಿ ಆ ಸೇತುವೆ ಎಲ್ಲಿ ನಿರ್ಮಾಣ ಆಗಬೇಕು ಅಂತ, ಅದು ದಿ ಫಸ್ಟ್ 2 ಟೈರ್ ಸೇತುವೆ, ರೈಲು ಮಾರ್ಗ ಮತ್ತೆ ವಾಹನಗಳಿಗಾಗಿ ರಸ್ತೆ, ರಾಜೇಂದ್ರ ಸೇತು ಅಂತ ಅದರ ಹೆಸರು. 1959 ಜುಲೈ 1ರಂದು ಅದು ಉದ್ಘಾಟನೆಗೊಳ್ಳುತ್ತೆ. ಈ ರೀತಿ ಅನೇಕಾನೇಕ ಸಾಧನೆಗಳು, ಒಂದಲ್ಲ ಎರಡಲ್ಲ. ಇದಲ್ಲದೆ ಅವರು ದಿವಾನರಾಗಿದ್ದಾಗ ನಡೆಸಿದಂತಹ ಅಭಿವೃದ್ಧಿ ಕಾರ್ಯಗಳು, ಸಾಕಷ್ಟು ವಿಷಯಗಳು ವಿಶ್ವೇಶ್ವರಯ್ಯನವರ ಬಗ್ಗೆ ಚರ್ಚೆ ಮಾಡುವಂಥದ್ದಿದೆ. ಪುಸ್ತಕದಲ್ಲಿ ನಾನು ಓದಿದ್ದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಅನ್ನಿಸ್ತು. ಇನ್ನೂ ಬೇಕಾದಷ್ಟಿದೆ, ಮತ್ತೆ ನಾಳೆ ಒಂದಷ್ಟು ಮುಂದುವರ್ಸೋಣ. ಇಷ್ಟು DVG ಅವರ ಒಡನಾಟದಲ್ಲಿ ಅವರು ಕಂಡಂತೆ ವಿಶ್ವೇಶ್ವರಯ್ಯನವರು ಅನ್ನೋದನ್ನ ನಾವು ಓದ್ಲಿಕ್ಕೆ ಹೋದ್ರು ಬೇಕಾದಷ್ಟು ವಿಷಯಗಳಿವೆ. ಹಾಗಾಗಿ ಮತ್ತೆ ನಾಳೆ ಮತ್ತಷ್ಟು ವಿಷಯಗಳನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಸರ್ MV ಅವರನ್ನು ಮತ್ತೊಮ್ಮೆ ಸ್ಮರಿಸಿಕೊಳ್ತಾ, ಅವರಿಗೆ ವಂದಿಸುತ್ತಾ ನಾನು ವಿರಮಿಸುತ್ತೇನೆ. ಇಷ್ಟೊತ್ತು ಸಂಯಮದಿಂದ ಈ ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ತಲೆಬಾಗಿ ವಂದಿಸುತ್ತಾ, ಇಂಥ ಒಂದು ಅವಕಾಶವನ್ನಿತ್ತ
ಉಮಾಮಹೇಶ್ವರ ಗುರೂಜಿಯವರಿಗೆ ವಾಸ್ಕ್ ಯೋಗ ಕೇಂದ್ರಕ್ಕೂ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.